ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹಲಸಿನ ಹಣ್ಣಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಾನು ಕನಕ ಫಸ್ಟ್ ರೆಡಿ ಮಾಡ್ಕೊತಿದ್ದೀನಿ. ಸೇಮ್ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ, ಮೈದಾ ಯೂಸ್ ಮಾಡ್ತಿಲ್ಲ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಂಡು, ಮತ್ತು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ. ಮತ್ತು ಇದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಟ್ಟಿದ್ದೀನಿ, ರೆಸ್ಟ್ ಮಾಡೋಕ್ಕೆ ಇಡಬೇಕು. ಒಂದು 10-15 ಮಿನಿಟ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಹಿಟ್ಟು ಬರುತ್ತೆ. ಮತ್ತು ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ಅದನ್ನು ಕರಗಿಸ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಮತ್ತು ನಾವು ತೆಂಗಿನಕಾಯಿನ ಸ್ವಲ್ಪ ತುರಿದಿರೋದನ್ನು ಇನ್ನೊಂದು ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಬೇಕು. ಯಾಕಂದರೆ ಅದು ಸ್ವಲ್ಪ ಇದಾಗಿರುತ್ತಲ್ಲ ತುರಿ, ಅದಕ್ಕೋಸ್ಕರ ಸ್ವಲ್ಪ ನೈಸ್ ಪೇಸ್ಟ್ ಥರ ಮಾಡ್ಕೊಬೇಕು. ಯಾಕಂದರೆ ಹಲಸಿನ ಹಣ್ಣು ಪೇಸ್ಟ್ ಮಾಡಾಕೋದ್ರಿಂದ ನಾವು ಮತ್ತೆ ಅದನ್ನು ರುಬ್ಬಲ್ಲ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿನ ಮೊದಲೇ ರುಬ್ಕೊಂಡು ಹಾಕ್ಕೊಬೇಕು. ಮತ್ತು ಹಲಸಿನ ಹಣ್ಣು ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಕನಕ ರೆಡಿ ಮಾಡ್ಕೊಬೇಕು, ಹೂರಣ ರೆಡಿ ಮಾಡ್ಕೊಬೇಕು ಮತ್ತು ಅದಕ್ಕೆ ನೀವು ಅದನ್ನೇನಾದರೂ ಹೂರಣ ತೆಳು ಆಯಿತು ಅಂದರೆ ಸ್ವಲ್ಪ ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಂಡ್ರೆ, ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿಗೋಸ್ಕರ ಅದು ಸ್ವಲ್ಪ ತೆಳು ಬರುತ್ತೆ ಹಲಸಿನ ಹಣ್ಣಿಂದು, ಅದಕ್ಕೋಸ್ಕರ. ಮತ್ತು ನಾವು ಇವಾಗ ಬಾಳೆ ಎಲೆ ಯೂಸ್ ಮಾಡ್ತಿದ್ದೀನಿ. ಬಾಳೆ ಎಲೆನ ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪ ಆಯಿಲ್ ಹಚ್ಚಿ ತವ ಹೇಗಿದ್ರೂ ಇಟ್ಟಿರ್ತೀರ ಅಲ್ವಾ ಒಬ್ಬಟ್ಟು ಮಾಡೋಕ್ಕೆ ಅಂದ್ಬಿಟ್ಟು, ಆ ತವದ ಮೇಲೆ ಏನು ಮಾಡಿ ಆಯಿಲ್ ಹಚ್ಚಿದ್ದನ್ನು 1-2 ನಿಮಿಷ ತವದ ಮೇಲೆ ಹಾಕಿ. ಆವಾಗ ಏನಾಗುತ್ತೆ ಅಂದರೆ ಬಾಳೆ ಎಲೆ ಒಡೆಯಲ್ಲ. ನೀವು 100 ಅಲ್ಲ 200 ಒಬ್ಬಟ್ಟು ತಟ್ಟಿದ್ರೂ ಬಾಳೆ ಎಲೆ ಒಡೆಯಲ್ಲ. ಅದಕ್ಕೋಸ್ಕರ ಆ ಥರ ಸ್ವಲ್ಪ ಆಯಿಲ್ ಹಚ್ಚಿ ಬಾಳೆ ಎಲೆಗೆ ತವ ಮೇಲೆ ಹಾಕ್ಕೊಳ್ಳಿ. ಮತ್ತು ಬಾಳೆ ಎಲೆ ಮೇಲೆ ನೀವು ಒಬ್ಬಟ್ಟನ್ನೇ ನಾರ್ಮಲಾಗಿ ಒಬ್ಬಟ್ಟು ಹೇಗೆ ಮಾಡ್ತೀರೋ ಆ ಥರ ಹಾಕಿ ನೀವು ಅದನ್ನು ಚೆನ್ನಾಗಿ ತವ ಮೇಲೆ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಒಬ್ಬಟ್ಟು ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಲಸಿನ ಹಣ್ಣಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ. ಹಲಸಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಾರಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನೋಡಿ, ವಿಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.